1,96,000 ಜನ, 1,96,000 ಜನ ಶರಣ ಶರಣಿಯರು ಶಿವಾನುಭವ ಮಂಟಪದೊಳಗೆ ಎಷ್ಟು ಮಂದಿ ಅದಾರ? 1,96,000 ಜನ ಅದಾರ. ಬಸವಣ್ಣ ಏನದಾನಂತ, ಅನ್ನ ಬಸವಣ್ಣ ಏನದಾನಂತ ಇಲ್ಲಿ ಇರುವಂಥ ಎಲ್ಲ ಶರಣರಿಗೆ ತಿಳಿಸೋ ಸಲುವಾಗಿ ಅಲ್ಲಮ್ಮ ಪ್ರಭುಗಳು ಹಿಂಗೆ ಕೂತಿದ್ರು ಎಲ್ಲರೂ ಪ್ರವಚನದಾಗ. ಅನ್ನ ಬಸವಣ್ಣ ಎಷ್ಟು ದೊಡ್ಡವದಾನ ಇವರೆಲ್ಲರಿಗೂ ಗೊತ್ತಾಗಲಿ ಅಂತ ಅಲ್ಲಮ್ಮ ಪ್ರಭುಗಳು ಒಂದು ಮಾತಂದರು. ಇಷ್ಟೆಲ್ಲ ಕುಂತಂಥ ಶರಣರೊಳಗೆ ಯಾರ ಭಕ್ತ ಅಂದರು? ಇಷ್ಟೆಲ್ಲ ಕುಂತಂಥ ಶರಣರೊಳಗೆ ಯಾರ ಭಕ್ತ? ಇವ್ರ ಕೈ ಎತ್ತುಕಿತ್ತ ಮೊದಲು ಬಸವಣ್ಣ ಎದ್ದು ನಿಂತ. ಅನ್ನ ಬಸವಣ್ಣ ಎದ್ದು ನಿಂತು ತಲೆ ಬಾಗಿಸಿ ಹೇಳ್ತಾನೆ, ದೇವ ಪ್ರಭುದೇವ ನಾನೊಬ್ಬನೇ ಭಕ್ತ ಅಂತ. ಏನಂದ? ಬಸವಣ್ಣ ಎದ್ದು ನಿಂತು ನಾನೊಬ್ಬನೇ ಭಕ್ತ. ತೆಳಗೆ ಕೂತವ್ರು ತಲೆಯಾಗ ಬೆಂಕಿ ಬಿಡ್ತು. ಮಂದಿ ಮುಂದೆ ಮಾತಾಡಂಗಿಲ್ಲ, ಹಿಂದೆ ಮಾತಾಡ್ತಾರೆ ಅಂದ್ರೆ ಕಿವ್ಯಾಗ ದಿನಕ್ಕೆ 3 ಸಲ ಲಿಂಗ ಪೂಜೆ ಮಾಡ್ತೀವಿ. ದಿನ ನಮ್ಮ ಮನ್ಯಾಗ ಗುರುಗಳು ತಂದು ದಿನ ಉಣಿಸ್ತೀವಿ. 20 ವರ್ಷ ಹಳಿ ಇಟ್ಟೆಲ್ಲ ಆಗಿ ನಾವು ಭಕ್ತರಲ್ಲೇನು? ಕಿವ್ಯಾಗ ಮಾತಾಡತ್ತೀವಿ. ನಾವು ಭಕ್ತರಲ್ಲ? ನಾನೊಬ್ಬನೇ ಭಕ್ತ ಅಂತ ಬಸವಣ್ಣ ಅಂತಾನಂದ್ರೆ ಇದು ಯೋಗ್ಯನು? ಏನು 4 ಮಂದಿ ಕೂಡಿ ಇದನ್ನು ಕೇಳೇ ಬಿಡೋಣ ಅಂತ ಕೆಲವು ಮಂದಿ ಅಂತಿದ್ರು. ದೊಡ್ಡವ್ರ ಸುದ್ದಿ ನಮಗೆ ಯಾಕೆ ಅಂತಿದ್ರು. ಹಿಂಗೆ ಆತಂದ್ರೆ ಎಲ್ಲ ಅವಂದಾದ್ರೆ ನಮ್ದೇನಂತ ಅಂತಿದ್ರು. ಅಲ್ಲಿ ಮ್ಯಾಳೆ ಇತ್ತ ಇಂಥದ್ದು. ಆದ್ರೆ ಅಲ್ಲಮ್ಮ ಪ್ರಭುಗಳು ಕೇಳ್ತಾರೆ. ಇವ್ರು ಕಿವ್ಯಾಗ ಮಾತಾಡೋ ಹೊತ್ನಾಗ ಅಲ್ಲಮ್ಮ ಪ್ರಭುಗಳು ಒಂದು ಮಾತು ಕೇಳ್ತಾರೆ. ಬಸವಣ್ಣ ನೀನು ಒಬ್ಬ ಭಕ್ತ ಅಂತ ಹೇಳ್ತೀಯಲ್ಲ, ನೀವೊಬ್ಬ ಭಕ್ತ ಆದ ಬಳಕ ಇಲ್ಲಿ ಕೂತಂಥ 1,96,000 ಜನ ಅದಾರಲ್ಲ, ನೀವೊಬ್ಬ ಭಕ್ತ ಆದ ಬಳಕ ಇವ್ರು ಯಾರು? ಈ ಕೂತವ್ರಿದ್ರಲ್ಲ, ಅವ್ರವ್ರಿಗೆ ಎತ್ತೆತ್ತು ಚಲೋ ಹತ್ತಗೋ, ನಾವ್ಯಾ ಕೆಟ್ಟಾಗೋನು. ಈ ಮಂದಿ ಬೆಂಕಿಯಾಗಿ ತೆನ್ನಿ ಸುಟ್ಕೊಳ್ಳೋ ಮಂದಿ ಭಾಳ. ಅಲ್ಲಮ್ಮ ಪ್ರಭು ಇಲ್ಲಿ ಭಕ್ತರು ಯಾರಂದ್ರು? ನಾನೊಬ್ಬನೇ ಭಕ್ತ ಅಂತ. ಇವ್ರ ಚರ್ಚಾ ನಡೀತು. ಬಸವಣ್ಣ 2ನೇ ಮಾತು ಅಲ್ಲಮ್ಮ ಪ್ರಭು ಕೇಳ್ತಾರ, ನೀನು ಒಬ್ಬ ಭಕ್ತ ಆದ ಬಳಕ ಇಲ್ಲಿ ಇದ್ದವ್ರಿಲ್ಲ 1,96,000 ಇವರೆಲ್ಲ ಯಾರು? ಅವಾಗ ಬಸವನಂದ, ನಾನೊಬ್ಬನೇ ಭಕ್ತ, ಇಲ್ಲಿ ಇರ್ತಕ್ಕಂಥವ್ರೆಲ್ಲ ಸಾಕ್ಷಾತ್ ಕೂಡಲ ಸಂಗಮ ದೇವರು, ಇವರೆಲ್ಲ ದೇವರದ. ಬಸವಣ್ಣನ ಚರಿತ್ರೆನ ಹೇಳಬೇಕಾದ್ರೆ ಅದ್ಭುತವಾಗಿರ್ತಕ್ಕಂಥ ಸಮತಾವಾದಿ ಬಸವಣ್ಣ, ಮೂಢನಂಬಿಕೆಯನ್ನು ಬಸವಣ್ಣ ತೆಗೆದು ಹಾಕಿದ. ಎಲ್ಲರೂ ಸಮವಾಗಿರುವಂಥ, ಎಲ್ಲರೊಳಗಿರುವಂಥ ಪರಮಾತ್ಮ ಹಳೆ ಕಾಲ ಹೆಂಗಿತ್ತು ಗೊತ್ತೇನು? ಒಬ್ಬ ಸರ್ವಸಾಮಾನ್ಯವಾಗಿರುವಂಥ ಮನುಷ್ಯ ಊರಾಗ ಬರಬೇಕಾದ್ರೆ ಕೊಳ್ಳಾಗ ಒಂದು ಕುಡುಕಿ ಕಟ್ಕೊಂಡು ಬರಬೇಕು, ಸಣ್ಣದ ಮಣ್ಣಿಂದ. ಊರಾಗ ಬರಬೇಕಾದ್ರೆ ಕೊಳ್ಳ ಕಟ್ಕೊಂಡು ಬರ್ಬೇಕ್ರಿ. ಯಾಕ್ರಿ? ಸರ್ವಸಾಮಾನ್ಯ ಜಾತಿಯೊಳಗಿರೋ ಮನುಷ್ಯ ಪ್ಯಾಟ್ಯಾಗ ರಸ್ತಾದ ಮ್ಯಾಗ ಹೋಗೋದ್ಮ್ಯಾಗ ಉಗುಳೋದಿಲ್ರಿ. ಅವ್ರು ಉಗುಳಿದ ನಾವು ಚಪ್ಪಲ್ಗಾಲೆ ತುಳಿದ್ರು ಸಹಿತ ಅವ್ರು ಉಗುಳಿದ ನಾವು ತುಳಿದೀವಲ್ಲ, ನಾವೆಲ್ಲೋ ಮತ್ತು ಹೋಗಿ ದೊಡ್ಡ ಪೂಜೆ ಹಾಕಿ ಮಾಡಿ ನಾವು ಶುದ್ಧ ಆಗಿ ಬರೋಕ್ಕೆ ಎಲ್ಲೋ ಕಾಶಿಗೋ ಎಲ್ಲೋ ಹೋಗ್ಬೇಕಾಗ್ತಿತ್ತು. ಹಳೆ ಕಾಲ ಹೆಂಗಿತ್ತು ನಿಮ್ಗೆ ಗೊತ್ತಿರಲಿ. ಒಬ್ಬ ಸಾಮಾನ್ಯವಾಗಿರುವಂಥ ಮನುಷ್ಯ, ನಾವು ಸಾಮಾನ್ಯ ಅಂತೀವಿ, ಈ ಸಾಮಾನ್ಯ ಅನ್ನೋದು ಕಿತ್ತು ತೆಗೆದ ಬಸವಣ್ಣ. ಸಾಮಾನ್ಯವಾಗಿರುವಂಥ ಒಬ್ಬ ಬಡ ಮನುಷ್ಯ ಊರಾಗ ಬರಬೇಕಾಗಿತ್ತಂದ್ರೆ ಬೆನ್ನಿಗೊಂದು ಕೊರಿ ಕಟ್ಕೊಂಡು ಬರ್ಬೇಕು. ಕೊರಿ ಅಂದ್ರೆ ಗೊತ್ತಾತ್ರಿ? ಮುಳ್ಳು ಕೊರಿ ಗೊತ್ತಾತಿಲ್ಲ? ಮುಳ್ಳು ಕೊರಿ ಕಟ್ಕೊಂಡು ಬರೋದ್ರಿ. ಯಾಕಂದ್ರೆ ನಡು ಊರಾಗಿಂದ ನಾವು ಹೊಂಟಂದ್ರೆ ಅವನ ಕಾಲು ಹೆಜ್ಜೆ ಮೂಡಿದು ಅಂದ್ರೆ ಮನಾಗ ಮೂಡ್ತಾವಲ್ಲ ಹೆಜ್ಜೆ, ಆ ಹೆಜ್ಜೆ ಮ್ಯಾಗ ನಾವು ದೊಡ್ಡ ಕುಲದವ್ರು ಆತನ ಹೆಜ್ಜೆ ಮ್ಯಾಗ ಹೆಜ್ಜೆ ಮಾಡ್ರೆ ಯಾಕೆ ಕಟ್ಟೋದು ಗೊತ್ತೇನ್ರಿ? ಅವ್ನು ನಡ್ಕೋತ ಬಂದಂಗೆ ಅದು ಕೊರಿ ಎಲ್ಲ ಕಸ ಹುಡ್ಕೋತ ಬರ್ತಿತ್ತು. ಉಗುಳುವುದಿಲ್ಲ, ಕೊಳ್ಳಾಗಿ ಇದನ್ನು ಕಟ್ಕೊಳ್ಳುತ್ತೆ.
ಅಂಥ ಕಾಲದೊಳಗೆ ಗುಡಿಯೊಳಗೆ ಬರಬಾರ್ದು ಇಲ್ರಿ. ಸರ್ವಸಾಮಾನ್ಯವಾಗಿರ್ತಕ್ಕಂಥವ್ರು ಗುಡಿ ಒಳಗೆ ಬರಬಾರ್ದು. ಅದಕ್ಕೆ ಬಸವಾನಂದ 4 ಗೋಡೆ ಹೊರಗೊಂದು ಕೀಲಿ ಹಾಕ್ಕೊಂಡ ಒಂದು ಗರ್ಭಗುಡಿ ಒಳಗೆ ಕಾವಲ ಮಾಡಿಸ್ಕೊಳ್ದೈತಿಲ್ಲ, ಅದು ದೇವರಲ್ಲ. ಜಗದಗಲ ಮಿಗಿಲಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಆಕಾಶ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ, ಅಗಮ್ಯ ಅಘೋಚರ ಅಪ್ರತಿಮ ಲಿಂಗವೇ. ಇಂಥ ಜಗತ್ತು ವಿಶ್ವ ತುಂಬಿರುವಂಥ ಲಿಂಗ ಅದನ್ನ ಪರಮಾತ್ಮ ಅವು ಕೈಯೊಳಗೆ ಬಂದು ಉದ್ಧಾರ ಮಾಡ್ತಕ್ಕಂಥವ. ಗುಡಿ ಒಳಗೆ ಹೋಗೋದು ಬೇಡ. ಇದೇ ಗುಡಿ ಆಗಲಿ, ಈ ಕೈ ಪೀಠ ಆಗಲಿ, ಕೈ ಮಾಗಿರ್ತಕ್ಕಂಥವನೇ ಸಾಕ್ಷಾತ್ ಶಿವ. ನಾವೆಲ್ಲರೂ ಪ್ರವಚನ ಹೇಳ್ತೀವಿ, ನಾವು ಕೇಳ್ತೀವಿ. ಅದರ ಸಮಾಜದಾಗ ನಾವೆಲ್ಲನೂ ಸಮ ಅನ್ನಂಗಿಲ್ಲ. ಬಸವಣ್ಣ ಕತೆ ಎಲ್ಲರೂ ಹೇಳ್ತೀವಿ ನಾವು. ಹೌದಿಲ್ಲ, ಹೇಳಕ್ಕೆ ಚಂದ, ಕೇಳಕ್ಕೆ ಚಂದ. ನಾನು ಹಾಡ್ಯಾಡಿ ಹೇಳ್ತೇನೆ, ಭಾರಿ ಸ್ವಾಮಿಗಳು ಇಟ್ಟಂದು ನಾನು ದಕ್ಷಿಣ ತೊಗೊಂಡು ಹೋಗ್ತೀನಿ. ಅದರ ಬಸವ ನುಸ್ತಾ ಹೇಳಲಿಲ್ಲ. ಯಾವುದನ್ನು ಹೇಳಾತನಲ್ಲ, ಎಲ್ಲಿ ಊರು ಹೊರಗೆ ಜನ ಅದಾರ, ಯಾರೂ ನೀರು ಅನ್ನ ಸಹಿತ ಏನೋ ಇರಲಾರ್ದ ದೂರ ದೂರ ಅಂತಾರಲ್ಲ, ಅವ್ರ ಜೊತೆಗೆ ಹೋಗಿ ಸ್ನಾನ ಮಾಡಿದ. ಮೂಢನಂಬಿಕೆಯನ್ನು ಅಳಿಸಿದ, ಮೂಢನಂಬಿಕೆಯನ್ನು ಅಳಿಸಿದ. ಅಸ್ಪೃಶ್ಯವಾಗಿ ಹೊಲಸೇನೋ ತಿನ್ಕೋತ ಮಾಡ್ಕೋತ ದುರ್ಗವ್ವ ಮರಗವ್ವ ಆ ದೆವ್ವ ಈ ದೇವಿ ಅಂತ ತಿಳ್ಕೊಂಡು 3 ವರ್ಷಕ್ಕೋ 4 ವರ್ಷಕ್ಕೋ ಜಾತ್ರೆ ಮಾಡಿ ಯಾವುದೋ ಒಂದು ದೇವಿ ಹೆಸರು ಮ್ಯಾಗ ಯಾವುದೋ ಒಂದು ಪಾಪ ನಿಷ್ಪಾಪವಾಗಿರುವಂಥ ಒಂದು ಜೀವ, ಒಂದು ಪ್ರಾಣಿ ಊರಾಗೆಲ್ಲ ಮೆರವಣಿಗೆ ಮಾಡಿ ಅದರ ಕಾಲು ಕಟ್ಟಿ ದೇವ್ರ ಮುಂದೆ ಅದನ್ನು ಕಡ್ದು ಅದು ಜೀವ ತಳಮಳ ಮಾಡಿ ಸತ್ತು ಬಳಿಕ ಆ ರಕ್ತ ದೇವರ ಅಭಿಷೇಕ ಮಾಡಿ ಎಲ್ಲರೂ ಹಂಚ್ಕೊಂಡು ತಿಂತಿರಲ್ಲ. ಇದು ಮನುಷ್ಯ ಮಾಡೋದು ಚಲೋ ಅಲ್ಲ. ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲಿ, ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಮ ದೇವ. ಕರುಣವಿರಲಿ ಜೀವರೋಡು ನೀತಿ ವಿಧನಾಗು.